ತಾಲೂಕು ಜಿಲ್ಲೆ ಯಾದಗಿರಿ ಗ್ರಾಮ ಮಸ್ಕನಹಳ್ಳಿ ಗ್ರಾಮದಾಗ ಅರಣ್ಯ ಇದು ಗಡದಲ್ಲಿ ಚಿರತೆಗೆ ಬಂದ್ ಕೇಸಿ ನಿನ್ನೆ ರಾತ್ರಿಯಲ್ಲಿ ಬಂದು ಹೊಲದಲ್ಲಿ ಬಂದ್ ಕೇಸಿ ಕಟ್ಟೆಗಿದಲ್ಲಿ ಚಿರತೆ ಬಂದು ಆಕಳ ಕಡಕ್ಕೆ ತಿಂದು ಹೋಗಿದೆ. ಅದು ಬಂದ್ ಕೇಸಿ ಚಿರತೆಗಿದ್ದದ್ದು ಬಂದ್ ಕೇಸಿ ಅದನ್ನ ತೆಗೆದು ಹಾಕಬೇಕು. ಇಲ್ಲಕ್ಕೆ ಬೇರೆ ಜನಗಳನ್ನು ಊರಾಗಿದ್ದು ಅಂತ ಪ್ರಾಣಿಗಳಾಗಲಿ ಮತ್ತು ಮನುಷ್ಯರುಗಳಾಗಲಿ ಬಂದು ತಿಂದು ಹೋಗೋಂಥ ಕೆಲಸಗಳನ್ನು ಮಾಡುತ್ತೆ. ಅದು ಅರಣ್ಯ ಇಲಾಖೆದವರು ಬಂದ್ ಕೇಸಿ ಅದು ಚಿರತೆಕನ್ನು ಇದ್ದದ್ದು ಅರಣ್ಯದಾಗ ಇದ್ದು ನೋಡಿ ಕೇಸಿ ಅದು ತೊಗೊಂಡು ಹೋಗಿ ಕೇಸಿ ಬೇರೆ ಕಡೆಗೆ ಶಿಫ್ಟ್ ಮಾಡೋಂಥ ಕೆಲಸವನ್ನು ಮಾಡಬೇಕು. ಇಲ್ಲದಿದ್ದರೆ ಉಮೇಶಣ್ಣ ಮದ್ನಾಳ್ ಅವರು ಗ್ರಾಮಕ್ಕೆ ಬಂದು ಭೇಟಿ ನೀಡಿದ್ದಾರೆ. ಅವರಿಗೆ ನಾವು ತಿಳಿಸಿದ್ದೇವೆ ಅದನ್ನು ಇದು ಮಾಡಬೇಕು. ಇಲ್ಲದಿದ್ದರೆ ರಾಮಸಮುದ್ರ ಮೇನ್ ರೋಡ್ ರೈತರು ಹೋಗುವಂಥ ಮೇನ್ ರೋಡನ್ನು ಅದನ್ನು ಇದು ಮಾಡಿ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡ್ತೀವಿ. ನಿಮ್ಮ ಹೆಸರು? ಮೊಹಮ್ಮದ್ ರಫೀಕ್. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕೇವಲ 8 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಮಸ್ಕನಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತ ಗುಡ್ಡಗಾಡದ ಪ್ರದೇಶ ಇರೋದಂತ ಸಾಕಷ್ಟು ಪ್ರತಿ ವರ್ಷ ಈ ಮಳೆ ಬಂತಂದ್ರೆ ಸಾಕು ಇಂಥ ಗಿಡಗಂಟಿಗಳಲ್ಲಿ ಏನದ ಚಿರತೆ ಅಡಗಿ ಅವರ ಊರಲ್ಲಿರ್ತಕ್ಕಂಥ ಆಕಳ ಕುರಿಗಳನ್ನು ಹಿಡಿದು ತಿಂತಕ್ಕಂಥ ಕೆಲಸ ಆಗ್ಯದ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮತ್ತು ಅವು ಯಾರು ಸತ್ತ ಹಸುಗಳನ್ನು ಗುರುತಿಸಿ ಅವರಿಗೆ ಸೂಕ್ತ ಪರಿಹಾರ ಕೊಡದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ವಿರುದ್ಧ ಇವತ್ತೇನದ ನಾವು ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಆಂಜನೇಯ ದೇವಸ್ಥಾನದಲ್ಲಿ 24 ಗಂಟೆ ಒಳಗೆ ಬಂದ್ ಕೇಸಿ ಅವ್ರ ಗ್ರಾಮಕ್ಕೆ ಭೇಟಿ ನೀಡಿ ಅವರ ಪರಿಹಾರ ಮನೆ ಬಾಗಿಲಿಗೆ ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಮುಂದೆ ಇಂಥ ಘಟನೆ ನಡೆದ್ರೆ ಅವರ ವಿರುದ್ಧ ಏನದಂದ್ರೆ ಯಾದಗಿರಿ ಬಿಜಾಪುರ ಟು ಹೈದರಾಬಾದ್ಗೆ ಹೋಗ್ತಕ್ಕಂಥ ರಾಮಸಮುದ್ರದಲ್ಲಿ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದ್ದೇನೆ. ಅದರಲ್ಲಿ ಏನದಂದ್ರೆ ವಿಶೇಷವಾಗಿ ಅವಕ್ಕೆ ಪರಿಹಾರ ಕೊಡೋದಲ್ಲ. ಇವತ್ತು ಊರಲ್ಲಿ ಜನರು ಏನಂತಂದ್ರೆ ಬದುಕೋದ ಭಯದ ವಾತಾವರಣದಲ್ಲಿ ಬದುಕಲಾಗ್ತಾರ. ಇವತ್ತು ಚಿರತೆ ಆದಂಥ ಮಕ್ಕಳು ಹೊರಗೆ ಬಿಡ್ಲಕ್ಕ ಹಿಂಜರಿಲಾಗ್ತಾರ. ಈಗ ಮಳೆ ಬಂದಿರಲಿ ಅಂತ ಕೃಷಿ ಚಟುವಟಿಕೆಯಲ್ಲಿ ಕೆಲಸ ಚಾಲುವಾಗಿರೋಂಥ ಹೊಲಕ್ಕೆ ಹೋಗ್ಬೇಕಾದ್ರೆ ಅಂಜಲಾಗತ್ತಾರ. ಹಂಗಾಗಿ ಇದಕ್ಕೆ ಭಯ ಮುಕ್ತ ಆಗ್ಬೇಕಾಗಿತ್ತು ಅಂದ್ರೆ ತಕ್ಷಣ ಅರಣ್ಯ ಇಲಾಖೆ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಅದನ್ನ ಬೋನ್ಗಳಲ್ಲಿ ಇಟ್ಟುಕೇಸಿ ಬೋನ್ನಲ್ಲಿ ಅದನ್ನ ಸ್ಥಳಾಂತರ ಮಾಡಿಕೇಸಿ ಮುಂದೆ ಇವ್ರು ಏನದ ಭಯ ಮುಕ್ತರಂತ ಮಾಡ್ತಕ್ಕಂಥ ಕೆಲಸಕ್ಕೆ ಯಾರು ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಮಾಡಬೇಕು. ಮಾಡದಿದ್ರೆ ಇದ್ರಾಗ ಏನೋ ಅನಾಹುತ ಆಯ್ತು ಇವತ್ತಿನಿಂದ ಮುಂದೆ ಏನೋ ಅನಾಹುತ ಆದ್ರೆ ಅದಕ್ಕೆ ನೇರ ಸರ್ಕಾರ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳೇ ನೇರ ಹೊಣೆ ಹೊರಬೇಕಾಗ್ತದ. ಅವರು ಸಂಬಂಧಪಟ್ಟವ್ರ ಮೇಲೆ ನಾನು ಕೇಸ್ ಮಾಡ್ಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದ್ದೇನೆ. ಮಸ್ಕನಹಳ್ಳಿ ಬಲ್ಲಿ ಚಿರತೆಗೆ ಬಂದದ್ರಿ. ಏನು ಮಂದಿ ಹೊರಗೆ ಬರೋವಲ್ವಿ, ದನ ಕರ ಎಲ್ಲ ಮನೆ ಮುಂದೆ ಕಟ್ಗೆ ಕುಂತೀವಿ. ಯಾರು ಹೊರಗೆ ಹೋಗವಲ್ವಿ. ಮತ್ತು ನೀವು ಏನೋ ಬಂದ್ ಮಾಡ್ತಾರಲ್ರಿ ಅದಕ್ಕೆ. ಏನ್ ನಿಮ್ಮ ಹೆಸರು? ಮಸ್ಕನಹಳ್ಳಿಯಾಗ ಚಿರತೆಗೆ ಬಂದದಪ್ಪ. ಯಪ್ಪ ಏನ್ ಹೊರಕ್ ಹೋಗ್ಕೊಡವಲ್ದು, ಒಗ್ಲಕ್ ಹೋಗ್ಕೊಡವಲ್ದು, ಎಲ್ಲಿ ತಿರುಗಾಡ್ಕೊಳದು, ಚುಕ್ಕಾಳ ಚುನುಗುರ ಮನೆಗೆ ಇಟ್ಕೊಂಡ್ ಕುಂತೀವಿ. ಏನ್ ಹಿಡ್ಕೊಂಡ್ ಹೋತ್ರೆ ಏನ್ ಸೈ ಹೊಡಿಬೇಕಂತ ಮಾಡ್ರಿ. ಏನ್ ನಿಮ್ಮ ಹೆಸರು? ಯಾವ